ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್, ಇವತ್ತು ಬೆಂಗಳೂರು ಹೊಂಟಿದ್ವಿ. ಅಂದ್ರೆ ಇವ ಒಬ್ಬನ ಅಲ್ಲ, ಇವ ನಾನು ಪಪ್ಪ ಮಮ್ಮಿ ಎಲ್ಲರೂ ಹೊಂಟಿವಿ. ಈ ಬಾಟಲ್ ಮಮ್ಮಿ ತೊಗೊಂಬಂದಿದ್ರು. ಸೊ ಗೈಸ್, ಈಗ ಆಲ್ರೆಡಿ ರೈಲ್ವೆ ಸ್ಟೇಷನ್ದಾಗ ಅದೀವಿ. ಈಗ ಇಲ್ಲಿಂದ ಹೋಗ್ಬೇಕು. ಟ್ರೈನ್ 2:10 ಐತೆ ಟ್ರೈನ್. ಸೊ 2:10 ಇಲ್ಲಿಂದ ಟ್ರೈನ್ ಬೆಂಗಳೂರು ಹೋಗ್ತೈತಿ. 9:15 ಮುಟ್ತೈತಿ. ರಾತ್ರಿ 9:15 ಮುಟ್ತಾರೆ. ಈಗ ಮಾಡ್ಕೊಂಡು ಹೋಗ ಮತ್ತೇನು ಮಾಡೋದು, ಲೇಟ್ ಆಕೈತಿ. ಫ್ಲೈಟ್ ಅಂತ ಫಸ್ಟ್ ದುಡಿದೆ ನಾವು ಹೊಸ ಹೋಗೋದು ಐತಿ ಗೊತ್ತಿಲ್ಲ. ಸೊ ಗಾಯ್ಸ್, ಗಾಯ್ಸ್ ಈಗ ಆಲ್ರೆಡಿ ರೈಲ್ವೆ ಸ್ಟೇಷನ್ಗೆ ಬಂದೀನಿ. ಭಾಳ ಮಂದಿ ಅದಾರ, ಅದ ನೋಡ್ರಿ ಇಲ್ಲಿ. ಸೊ ಬಾಯ್ ಗಾಯ್ಸ್, ನಿಮ್ಗೆ ಆಮೇಲೆ ಸಿಗ್ತೇನೆ. ಟ್ರೈನ್ ಬಂದಾಗ ಸಿಗ್ತೇನೆ. ಯಾರೋ ಕಾಲ್ ಮಾಡಂತಾರೆ. ಗಾಯ್ಸ್, ಆಲ್ರೆಡಿ ಟ್ರೈನ್ ಬಂದು ನಿಂತೈತಿ. ನಾವು ಈಗ ಮಂಡ್ಯ ಇಲ್ಲಿ ಹತ್ತಾಗಂತ ಒಂದು D8 ನಂಬರಿಗೆ ಬಂದೈತಿ. ಇಲ್ಲಿ ನೋಡ್ರಿ, ಈಗ ಟ್ರೈನ್ ಆಲ್ರೆಡಿ ಬಂದು ನಿಂತೈತಿ. ನಮ್ಮ ಮಮ್ಮಿ ಅಲ್ಲಿಂದ ನೋಡತ್ತಾರ, ದೂರಿಂದ ಅಲ್ಲಿ ಅದಾರ. ಏನು ಮಾಡತ್ತ ನೀವು ಅನ್ಸ ನೋಡತ್ತಾರ ನಮ್ಮ ಮಮ್ಮಿ. ಗೈಸ್, ಈಗ ಹೋಗಿ ಸೀಟ್ ಹುಡುಕ್ತೇವೆ ತಡ್ರಿ. ಇನ್ನೂ ಗಾಡಿ ಚಾಲೂ ಇಲ್ಲ, ಇನ್ನೂ ಅರ್ಧ ತಾಸು ಐತಿ. ಸೊ ಸೀಟ್ ಹುಡುಕಿ ನಿಮ್ಮ ಸಿಗ್ತೀನಿ ಗೈಸ್. ತಡ್ರಿ, ದಮ್ ಹಚ್ಚೋತಲ್ಲಿ ಮಟಂದ ಬರೋಮಟ ಅಲ್ಲಿಂದ ಇಲ್ಲಿ ಬರೋಮಟ ಅಂದ್ರೆ ಅಲ್ಲಿ ನೋಡ್ರಿ ನಮ್ಮ ಮಮ್ಮಿ ನೋಡಿ ನಗಾತಾರ. ಗೈಸ್, ನಮಗೆ ಆಲ್ರೆಡಿ ಟ್ರೈನ್ ಸಿಕ್ಕೈತಿ, ಸೀಟು ಸಿಕ್ಕೈತಿ. ಇಲ್ಲಿ ಹೊರಗೆ ಬಂದು ನಿಂತೇವೆ. ಹಿಂಗೆ ನೋಡೋಕೆ ಅಲ್ಲಿ ಒಂದೇ ಬರೋದು ಬಂದು ನಿಂತೈತೆ, ಅದಕ್ಕೆ ನೋಡಾತೀವಿ. ಇನ್ನೂ ಇಲ್ಲ ಗೈಸ್. ಈಗ ಇಲ್ಲಿ ಊಟ ಬಂದು ಕುಂತೈತಿ ನಮ್ಮ ಕಣ್ಣ ಮುಂದೆ. ಅದು ಬಂದು ಕುಂತಿಲ್ಲ, ನಾವು ಇಸ್ಕೊಂಡಿವಿ. ನೋಡ್ರಿ, ಚಪಾತಿ ಗಟ್ಟಿ ಪಲ್ಯ ಮಾಡ್ಯಾರ ನಮ್ಮ ಮಮ್ಮಿ. ತೆಗಿಲಿದನ ಬೀಳ್ದ ತಪ್ಪನ್ನು ಬೀಳ್ತು. ಸೊ ನಮ್ದು ಇಂಡಿಯನ್ ಸ್ಪೆಷಾಲಿಟಿ ಇದು ನೋಡ್ರಿ. ಎಷ್ಟು ಚಂದ ಟೇಬಲ್ ಮಾಡ್ಯಾರ ಇಟ್ಟು ತಿನ್ನಾಕ. ನೋಡ್ರಿ ಚಂದ ಐತಿ. ಇಲ್ಲೊಂದು ಕಪ್ ಹೋಲ್ಡ್ರ್ ಕೊಟ್ಟಿರ್ತಾರೆ. ಹಾಂ, ಇಲ್ಲಿ ನೋಡ್ರಿ ಕಪ್ ಹೋಲ್ಡ್ರ್. ಇಲ್ಲೊಂದು ಕಪ್ ಹೋಲ್ಡ್ರ್ ಕೊಟ್ಟಿರ್ತಾರೆ. ಅದರದೊಳಗೆ ಏನು ಬುಡಕ್ಕಿಲ್ಲ, ಅಷ್ಟು ಆಗಾಡ್ಬಾರ್ದು ಅಂತೇಳಿ ಹಂಗಿಟ್ರ ಅಷ್ಟು. ಅದು ನೀವು ನೋಡ್ರಿ, ಊಟ ಮಾಡಿದ್ಬಿಟ್ಟು ಏನಾದ್ರು ರೀಲ್ಸ್ ಮಾಡೋಣ. ನಾವಿಲ್ಲಿ ಕುಂತೇವೆ, ಸುಮ್ಮ ತಲೆಗಟ್ಟದ ಡಿಪ್ರೆಷನ್ಗೆ ಹೋಗ್ಯೇವಿ. ಸಿಕ್ಕಿಲ್ಲ ಅಂತೆ ಡಿಪ್ರೆಷನ್ಗೆ ಹೋಗಿ ಕುಂತೇವಿ. ಅದಕ್ಕೆ ಮೈಗೆ ಹಾಕೊಂಡು ಮಾತಾಡತ್ತೀವಿ. ಬಾಯ್ ಬಿಟ್ಟು ಮಾತಾಡೋಕೆ ಬರಲ್ಲ ಅಂತೆ. ಏನು ಮಾಡ್ಬೇಕು, ನಮ್ಮ ಬಾಳೆವೆ ಬಾಡ್ರು ಬಾಳೆವೆ. ನಮ್ಮಪ್ಪ 2-3 ಸಲ ವಿಂಡೋ ಸೀಟ್ ಬುಕ್ ಮಾಡಿದ್ಬಿಟ್ಟು ಎಲ್ಲ ಒಂದೊಂದು ಬೇರೆ ಬೇರೆ ಹೇಳ್ಬೇಕು. ಮರ್ವಿನಂದು ಮುಂದೆ ಬಂದೈತಿ, ನಂದು ಇಲ್ಲಿ ಬಂದೈತಿ, ಮಮ್ಮಿದು ಆ ಕಡೆ ಬಂದೈತಿ, ಪಪ್ಪನಿಂದ ಬಂದೈತಿ. ಎಲ್ಲ ಉಲ್ಟಾ ಬಲ್ಟಾ ಆಗ್ಯಾವ. ಈಗ ಬೀರೂರು ಜಂಕ್ಷನ್ ಬಂತು ಅಂತೇಳಿ ಒಂದು 2-3 ಮಂದಿ ಹೇಳಿದ್ರು. ಅದಕ್ಕೆ ಸೀಟ್ ಸಿಕ್ಕಾಗ ಕುಂತೇವಿ. ಎಲ್ಲರದು ಮಕ್ಕ ನೋಡೋದಾಗೈತಿ. ಮತ್ತು ಗಾಯ್ಸ್, ನಂದು ಯೂಟ್ಯೂಬ್ ಚಾನಲ್ದು ಹೆಸರು ಚೇಂಜ್ ಮಾಡಕತ್ತೀನಿ. ಈಗ ಹೊಸ ಹೆಸರು ಇಡಾಕತ್ತೀನಿ, ಹೊಸ ನಾಮಕರಣ ಮಾಡಂತೀನಿ. ಅದು ಡೆನ್ಸಿಲ್ ಎಡಿಟ್ಸ್ ಅಂತ. ವ್ಲಾಗ್ ಸ್ಟಾರ್ ಡೆನ್ ಅನ್ನೋದು ಇತ್ತಲ್ಲ, ಅದನ್ನು ಚೇಂಜ್ ಮಾಡಿ ದ ಡೆನ್ಸಿಲ್ ಎಡಿಟ್ಸ್ ಅಂತ ಇಡಾತೀನಿ. ಯಾಕಂತಂದ್ರೆ ನಮ್ಮ ಮನೆಯೊಳಗೆ ಯಾರಿಗೂ ಅದು ಕರೆಕ್ಟಾಗಿ ಗೊತ್ತಾಗತ್ತಿರಲಿಲ್ಲ, ವ್ಲಾಗ್ ಸ್ಟಾರ್ ಡೆನ್ ಅಂತ. ಅದಕ್ಕೆ ಈಸಿಯಾಗಿ ದ ಡೆನ್ಸಿಲ್ ಎಡಿಟ್ಸ್ ಅಂತ ಇಡಾತೀನಿ. ಎಲ್ಲ ಬ್ಯಾನರ್ ಲೋಗೋ ಎಲ್ಲ ಏನಂತಾರೆ ಅದಕ್ಕೆ ಚೇಂಜ್ ಮಾಡಿಲ್ಲ, ರೆಡಿ ಮಾಡಿ ಇಟ್ಕೊಂಡೇವಿ. ಇನ್ನೂ ಅಪ್ಲೋಡ್ ಆಗಿಲ್ಲ. ಈ ವ್ಲಾಗ್ ಹಾಕಿ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದ್ರೆ ಈಗ ಸದ್ಯ ಮಟ್ಟಿಗೆ ನಂಗೆ ಟೈಮ್ ಇರಲಿಲ್ಲ, ಭಾಳ ಬ್ಯುಸಿಯಾಗಿದ್ದೆ. ಒಂದು ವಾರದಿಂದ ಬಿಸಿ ಭಾಳಿದ್ದೆ. ಅದಕ್ಕೆ ಈಗ ಎಡಿಟ್ ಮಾಡೀನಿ ಎಲ್ಲ ಬ್ಯಾನರ್ ಎಲ್ಲ.
ಚಾನಲ್ದು. ಸೊ ನಾಳೆಲ್ದ ನಾಡ್ದು ಈಗ ಕಾಲೇಜ್ ಸ್ಟಾರ್ಟ್ ಆಗೈತೆ ನಮ್ಗೆ. ವ್ಲಾಗ್ ಮಾಡೋಕ್ಕೂ ಹಿಂದೆ ಮುಂದೆ ಮಾಡತ್ತೀನಿ, ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ. ಏನೋ ಮಾತಾಡಲಿ ನೋಡ್ರಿ ಗೈಸ್, ಫುಲ್ ಡಿಪ್ರೆಷನ್ ಹೋಗ್ಯಾನ, ಮಾತಾಡಕ್ಕೆ ಬರೋದಿಲ್ಲ ಅವ್ನಿಗೆ. डिप्रेशन में रहता हूँ हमेशा, अब भी मैं डिप्रेशन में हूँ, माँ कसम. ಏನು ಮಾಡೋದು, ಬಡವರು ಒಳ್ಳೆಯವರು ಇರಲಿ ಅಂತೇಳಿ ಸಂಭಾಳ್ಸ್ಕೊಂಡು ಹೊಂಟೇವಿ. ಇಲ್ಲಿಂದ ಹೋಗಿ ಯಶವಂತಪುರ ಕೇಳಿದ್ರೆ ಯಶವಂತಪುರದಿಂದ ಟ್ಯಾಕ್ಸಿ ಬುಕ್ ಮಾಡ್ಬೋದು. ಅಲ್ಲಿಂದ ನಮ್ಮ ಅಂಟಿ ಮನೆಗೆ ಎಷ್ಟು 5.6 ಕಿಲೋಮೀಟ್ರ್ ಆಕೈತಿ, 5.6 ಕಿಲೋಮೀಟ್ರ್ ಆಕೈತಿ. ಸೊ 280 rupees ಅಂತ ಹೇಳ್ಯಾರ. ಈಗ ಅದನ್ನು ಅಲ್ಲಿ ಹೋಗಿ ಬುಕ್ ಮಾಡಿ ಹೋಗೋದು ಗಾಯ್ಸ್. ಅಲ್ಲಿ ಹೋಗಿ ಕ್ಯಾಂಪನ್ ಅಮೇರಿಕನ್ ಬರ್ಡೇ ಐತಿ ನಾಳೆ. ಕ್ಯಾಂಪನ್ ಅಮೇರಿಕನ್ದು ಬರ್ಡೇ ಮುಗಿಸ್ಕೊಂಡು ನಾಡ್ದು ಬರ್ತೀವಿ. ಆಮೇಲೆ ನಾಳೆ ನಾಳೆ ಸಂಜೆ ಮುಂದೆನೂ ಮಧ್ಯಾಹ್ನ ಇಟ್ಕೊಂಡಾರ ಅವ್ರ ಬರ್ಡೇ. ನಿಮ್ಮ ಕ್ಯಾಂಪನ್ ಅಮೇರಿಕ ಯಾರಂತ ಗೊತ್ತಿಲ್ಲ ಅಂದರೆ ಈ ರಿವೈಂಡ್ ಮಾಡಿದ ವಿಡಿಯೋ ನೋಡ್ರಿ. ಇಲ್ಲಿ ನೋಡ್ರಿ ಗೈಸ್, ಒಂದು ಬರ್ತ್ಡೇದ ಗಿಫ್ಟ್ ಓಪನ್ ಮಾಡ್ಯದ. ಕ್ಯಾಪ್ಟನ್ ಅಮೇರಿಕಾ ವಾಚ್. ಗೈಸ್ ನೋಡ್ರಿ, ಐಫೋನ್ ಇಟ್ಕೊಂಡು ಹವಾಮಾನ ಅನ್ನಂಗೆ ಅದ್ರಾಗೂ ಇಲ್ಲಿ ಎರಡು ಹೋಗದ ನೋಡ್ರಿ. ನೋಡ್ರಿ ಕಾರು ನೋಡ್ರಿ, ಇಲ್ಲಿ ಹೋಗಿ ನೀರಾಗ ಹಾಕ್ಯಾನಿದ. ಐಫೋನಿಗೆ ಕಿಮ್ಮತ್ತ ಎಲ್ಲಾರ ಮಾಡ್ಯಾಂಗ. ಅವ್ರ ಪಪ್ಪ ಏನು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಕೊಡ್ಸತ್ತಿದ್ದ, ಅದು ಸ್ಟಾಕ್ ಇಲ್ಲ ಅಂತೇಳಿ ಅವ್ರ ಪಪ್ಪ ಇದನ್ನು ಕೊಡ್ಸಾರ. ಅದಕ್ಕೆ ಸಿಟ್ ಹಚ್ಚಿ ಇದನ್ನು ಎಲ್ಲಿ ಬೇಕಾದ್ರೆ ಹತ್ತು ಬೆತ್ತಾಗ ಹೋಗ್ದಾರಣ ನೋಡ್ರಿ ಹೆಂಗೆ ಇದೆ ಮೊಬೈಲ್. ಮ್ಯಾಗಿನ ಸ್ಕ್ರೀನ್ ಗಾರ್ಡ್ ಹೋಗಿತ್ತೆ, ಈಗ ಹೊಸದು ಹಾಕ್ಯಾನ ಮಾತು ವಾಪಸ್. ನೋಡ್ರಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅವ್ರ ಫ್ಯಾನ್ಸ್ಗಳು ಎಷ್ಟು ಮಂದಿ ಅದಾರ. ನಾನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫ್ಯಾನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫ್ಯಾನ್ ಐಫೋನಿಗೆ ಬರ್ತೀವಿ. ನನ್ನ ನಥಿಂಗ್ ಪಾ RCB ಫ್ಯಾನ್ ಪಾ, ಅದಕ್ಕೆ ನಾನು ತಿನ್ಕೊಂಡಿದ್ದೆ ಏನ. A few moments later. ಇಲ್ಲಿ ಚಹಾ ತೊಗೊಳಕ್ಕೆ ಬಂದೇವಿ. ನೋಡ್ರಿ ಹೋಗಿ ಚಹಾ ಕೊಟ್ಟು ಹೋಗಲ್ಲಿ ಟ್ರೈನ್ ಇಲ್ಲಿ ನಿಂತೈತಿ ಮುಂದೆ. ಚಹಾ ಕೊಡ್ಬೇಕು ಗೈಸ್. ಈಗ ಬೆಂಗಳೂರು ಸಮೀಪ ಬಂದೇವಿ. ಚಿಕ್ಕಬಾಣಾವರಕ್ಕೆ ಬಂದೈತಿ ಗಾಡಿ. ಕ್ರಾಸಿಂಗಿಗೆ ಸ್ಟಾಪ್ ಆಗೈತಿ. ನಾವಿಲ್ಲಿ ಹೊರಗೆ ಗೇಟ್ ಅಂತ ಬಾಗ್ಲದ ಕಡೆ ಬಂದು ಹಣಿಕೆ ಹಾಕಿ ನೋಡೋ ಅಂತೀವಿ, ಎಲ್ಲಿ ನಿಂದಿರ್ತಾನ ಅಂತ ನೋಡ್ರಿ. ಇಲ್ಲಿ ಬಂದು ನಿಂದಿರ್ತೈತಿ. ಈಗ ಸ್ಟಾಪ್ ಆಗತೈತಿ, ಇನ್ನೂ ಹೊಂಟದ ಗಾಡಿ. ಚಿಕ್ಕಬಾಣಾವರ ದಾಟೈತಿ ಆಲ್ರೆಡಿ. ಈಗ ಸ್ವಲ್ಪ ಮುಂದೆ ಬಂದಿವಿ, ಚಿಕ್ಕಬಾಣಾವರ ದಾಟಿ. ಈಗ ನೆಕ್ಸ್ಟ್ ಸ್ಟಾಪ್ ಯಶವಂತಪುರ್ಗಿತ್ತು, ಆದರೆ ಈಗ ಕ್ರಾಸಿಂಗಿಗೆ ಅಂತ ನಿಲ್ಸೈತಿ. ಸಾವು ಸ್ಟೇಷನ್ ಬಂದಿದ್ದಿದ್ರೆ ಇಲ್ಲೇ ಎಳ್ದು ಬಿಡ್ತಿದ್ವಿ. ಗಾಯ್ಸ್, ಇನ್ನೊಂದು ಕ್ರಾಸಿಂಗ್ ಬಿಡ್ತು ಅಂತಂದ್ರೆ ಇನ್ನೊಂದು 3 to 5-10 minutes ಆಕೈತಿ ಯಶವಂತಪುರ ಮುಟ್ಟಕ್ಕೆ. ಯಶವಂತಪುರ ಮುಟ್ಟಿ ಅಲ್ಲಿಂದ ಕ್ಯಾಬ್ ಮಾಡ್ಬೇಕು ಬುಕ್. ಸೊ ಅದನ್ನೂ ಮಾಡೋಣ ಗಾಯ್ಸ್. ನೋಡ್ರಿ ಗಾಯ್ಸ್, ಈಗ ನಾವು ಚಿಕ್ಕಬಾಣಾವರಿಗೆ ಬಂದು ಮುಟ್ಟೇವಿ. ಹೇಳ್ಬೇಕಂದ್ರೆ ಯಶವಂತಪುರಿಗೆ ಇಡ್ಬೇಕಂತಿದ್ವಿ, ಆದರೆ ಚಿಕ್ಕಬಾಣಾವರಿಗೆ ಹೋದ್ವಿ. ನಾನು ಅನ್ಕೊಂಡೆ ಚಿಕ್ಕಬಾಣಾವರ ದಾಟಿದ ಅಂದ್ಕೊಂಡೆ, ಆದರೆ ಚಿಕ್ಕಬಾಣಾವರ ಈಗ ಬಂದು. ಸೊ ಇಲ್ಲಿಂದ ಇಳಿದೆ ಸಿದ್ಧ ಈಗ ಬಸ್ ಹಚ್ಚಿ ನಮ್ಮ ಅಂಟಿ ಮನೆಗೆ ಹೋಗೋದು. ನಮ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ಈಗ ನಮ್ಮ ಅಂಟಿಗೆ ಫೋನ್ ಹಚ್ಚಿದ್ವಿ. ಅವರ ಹೇಳಿದ್ರೆ ಬಸ್ಸಿಗೆ ಬರ್ರಿ ಅಂತ. ಬಸ್ಸಿಗೆ ಹೋಗ್ಬೇಕು. ಇಲ್ಲಿ ಐತಿ ಟ್ರೈನಿಗೆ. ಇದು ಟ್ರೈನಿಂದ ಇಳಿದಿತ್ತು. ಇಲ್ಲಿಂದ ವಾಪಸ್ ಆ ಕಡೆ ಪ್ಲಾಟ್ಫಾರ್ಮಿಗೆ ಹೋಗ್ಬೇಕು. ಫಸ್ಟ್ ಪ್ಲಾಟ್ಫಾರ್ಮಿಗೆ ಹೋಗ್ಬೇಕು. ಅಲ್ಲಿಂದ ಗಾಡಿಗಳು ಬರ್ತಾವೆ. ಸೊ ಅದು ಹೋಗಿ ಗಾಡಿ ಐತಿ ನೋಡ್ರಿ. ಇದು ಟ್ರೈನ್ ನೋಡ್ರಿ ಗೈಸ್. ಇಲ್ಲಿ
ಟ್ರೈನ್ ಹಾರ್ ನೋಡಿದಾಗ ಈಗ ಹೋಗ್ತದೆ ಇಲ್ಲಿಂದ ಯಶವಂತಪುರಿಗೆ ಹೋಗ್ತೈತಿ. ಇಲ್ಲಿ ಪಪ್ಪ ಮಮ್ಮಿ ಬರತ್ತಾರ, ನಾವು ಇಬ್ಬರು ಇಲ್ಲಿ ನಿಂತೇವಿ. ಇಲ್ಲಿಂದ ಗಾಡಿ ಹತ್ತಿ ಗೈಸ್ ಈಗ ಬಸ್ ಹತ್ತೀವಿ. ಆಲ್ರೆಡಿ ಬಸ್ ಹತ್ತೀವಿ. ಈಗ ಇದೇ ಬಸ್ ಗಂಟೆ ಮನೆ ಮುಂದೆ ನಿಲ್ಲಿಸ್ತೈತಂತ. ಇದೇ ಬಸ್ಸಿಗೆ ಹತ್ತಿ ಅಲ್ಲಿಂದ ಹೊಡ್ಕೊಂಬಂದಿವಿ ಗೈಸ್. ಬಸ್ ಮಿಸ್ ಆಗತ್ತಂತ. ತಡ್ರಿ ಗಾಯ್ಸ್ ಒಂದು ನಿಮಿಷ. ಬಸ್ ಬಿಟ್ಟೈತಿಗೆ ಇಲ್ಲಿಂದ ಹೋಗಿ ಅಪಾರ್ಟ್ಮೆಂಟಿಗೆ ಹೋಗ್ಬೇಕು. ಎಲ್ಲ ಉತ್ತಾಪಟ್ಟ ಆಗತ್ತಾವ, ಏನು ಗೊತ್ತಾಗತ್ತಿಲ್ಲ. ಬೆಂಗಳೂರು ಅಂದ್ರೆ ಹಿಂಗೆ ಎಕಡೆ ಹೋದ್ರೆ ಎಕಡೆ ಬರ್ತೀವಿ ಅಂತ ಗೊತ್ತಾಗತ್ತಿಲ್ಲ ಬೆಂಗಳೂರದಾಗ. ಹುಬ್ಳಿ ನೋಡೆ ಒಂದು ಮೂಲೆ ಸಿಕ್ಕೊಂಡೆ ಅಂತಿದ್ವಿ, ಇನ್ನೊಂದು ಮೂಲೆ ಅಂತ ಬರ್ಬೋದು. ಹುಬ್ಳಿ ಬೆಂಗಳೂರು ಏನು ತಾವು ಹೆಂಗಿರ್ತಾರೋ ಹೆಂಗೆ ಜೀವನ ಮಾಡ್ತಾರೋ ಅಂತ ಗೊತ್ತಿಲ್ಲ. ಫೈನ್ ಗೈಸ್, ಈಗ ಹೋಗಿ ಸ್ವಲ್ಪ ಫ್ರೆಶಪ್ ಆಗಿ ನೋಡ್ರಿ ಬೆಂಗಳೂರು ಸಿಟಿ ಹೆಂಗೈತೆ. ಚಂದ ಐತೆ, ನಮ್ದು ಹುಬ್ಳಿನೂ ಚಂದ ಐತೆ. ಅಪಾರ್ಟ್ಮೆಂಟ್ ಕಡೆ ಹೋಗಿ ಸಿಗ್ತಾನೆ. ಕ್ಯಾಂಪನ್ ಅಮೆರಿಕ ಬಂದ ನೋಡ್ರಿ ಇಲ್ಲಿ. ನಮ್ಮ ಕ್ಯಾಂಪನ್ ಅಮೆರಿಕ ನೋಡ್ರಿ ಇಲ್ಲಿ ಹೆಂಗೆ ಹೇಳ್ಕೊಂಡು ಹೊಂಟಾನ. ಈಗ ಮನೆಗೆ ಬಂದ್ಬಿಟ್ಟಿದ್ವಿ ಅಪಾರ್ಟ್ಮೆಂಟಿಗೆ. ಹಿಂಗೈತೆ ನೋಡ್ರಿ ಅಪಾರ್ಟ್ಮೆಂಟ್. ಇದು ಬೇರೆ ಅಪಾರ್ಟ್ಮೆಂಟ್ ಇದೆ, ಇದು ನಮ್ಗೆ ಸಂಬಂಧ ಇಲ್ಲ. ಅದು ನಮ್ದಲ್ಲ, ಇದು ಬೇರೆ ಅಪಾರ್ಟ್ಮೆಂಟ್. ಪಿಚ್ಚಿಗೆ ಎಲ್ಲ ನೋಡ ಅಂತಾನೆ ಎಲ್ಲೆಲ್ಲಿ ಅಡ್ಡಾಡ್ಬೋದು, ಎಲ್ಲೆಲ್ಲಿ ಕಣ್ಣು ಹಾಕ್ಬೋದು ಅಂತ. ಭಾಳ ಕಳ್ಳದಾನ್ರಿ ಅವ ನೋಡ್ರಿಲ್ದ ಎಲ್ಲೇ ಕಣ್ಣು ಹಾಕಿದ. ಭಾಳ ಕಳ್ಳದಾನೆ ಅವ. ಗಾಯ್ಸ್ ಈಗ ಊಟ ಮಾಡ್ಬೇಕು. ಊಟ ಮಾಡಿ ತೋರ್ಸೇನ್ರಿ ಏನಂತ ಊಟ. ತೆಗಿಯೋದನ ಪ್ಲೇಟ ಇಲ್ಲಿ ನೋಡ್ರಿ ಕ್ಯಾಂಪನ್ ಅಮೆರಿಕ. ಇದಕ್ಕೆ ಏನಂತಾರ? ಸಾಸೇಜ್ ಅಂತ ನೋಡ್ರಿ ಹೊಸದು. ಹಾಯ್ ಅಣ್ಣ ನೋಡ್ರಿ ತಾತ ನಮ್ಗೆ ಉಪ್ಪಿನಕಾಯಿ ಕೊಡೋದು. ಆಮೇಲೆ ಬ್ಲಾಗ್ ಮಾಡ್ತೇನೆ. ಈಗ ಊಟ ಮಾಡಿದ್ವಿ. ಊಟ ಮಾಡಿ ಬಂದು ಕುಂತೇವಿ ರೂಮ್ದಾಗ. ಒಟ್ಟ 2 ರೂಮ್ ಅದಾವೆ. ನಾವು ಹಂಗೆ ಕುಂತೀವಿ ನೋಡ್ರಿ. ನಮ್ಮ ಅಣ್ಣ ಬಂದಾನು. ನಮ್ಮ ಅಣ್ಣ ನೋಡ್ರಿ, ನಮ್ಮ ಅಣ್ಣನ ತೋರಿಸಿರಲ್ಲ ಕ್ಯಾಮ್ರಾದಾಗ. ಈಗ ತೋರಿಸಿದೆ. ಹಚ್ಚಲಿ ಲೈಟ್ ಹಚ್ಚಲ. ಇವ ಕ್ಯಾಂಪನ್ ಅಮೆರಿಕ, ಅವ ಬೇರೆ ಅವ ನಮ್ಮ ಸಂಬಂಧ ನಾವು. ಗಾಯ್ಸ್ ಇವತ್ತಿಗೆ ಇಲ್ಲೇ ಈ ಬ್ಲಾಗ್ ಎಂಡ್ ಮಾಡ್ತೀನಿ. ಇವ್ ಬೇರೆ ವರ್ಷ ಬರ್ತ್ಡೇಗೆ ವ್ಲಾಗ್ ಮಾಡ್ತಿಲ್ಲ. ಇಲ್ಲ ಮಾಡೇನೆ. ಹೋದ ವರ್ಷ ಕ್ಯಾಂಪನ್ ಅಮೆರಿಕ ಮಾಡಿಲ್ಲ, ಮತ್ತೆ ಸೊ ಗಾಯ್ಸ್ ಒಂದ್ ವರ್ಷ ಆತಲ್ಲ ಈಗ ವ್ಲಾಗ್ ಮಾಡೋದ್ನೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಎಷ್ಟು ಫಾಲೋವರ್ಸ್ ಆಗೈತೆ? 100. ಎಷ್ಟು ಸಬ್ಸ್ಕ್ರೈಬರ್ಸ್? 100. ಗೈಸ್ ಸಬ್ಸ್ಕ್ರೈಬ್ ಸೂನ್. ಸೊ ಗೈಸ್ ಈಗ ಈ ವ್ಲಾಗ್ ಇಲ್ಲ ಎಂಡ್ ಹಚ್ಚಲಿ. ಈ ವ್ಲಾಗ್ ಇಲ್ಲ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾಳೆ ಒಂದು ಬರ್ಡೇ ಐತಿ, ಒಂದು ಬರ್ಡೇ ವ್ಲಾಗ್ ಮಾಡ್ತೀನಿ. ಸೊ ಅಲ್ಲೇ ಮಟ ಬಾಯ್ ಗಾಯ್ಸ್. ಟಾಟಾ ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಟಾಟಾ ಗಾಯ್ಸ್, ಬಾಯ್ ಬಾಯ್.